ಬಳಿಕ ಒಂಟಿಯಾದ್ರ ಶಾಸಕ ಯತ್ನಾಳ್ ವಿಷಯದಲ್ಲಿ ರೆಬಲ್ ಟೀಮ್ ದೂರ ಉಳ್ಕೊಂಡಿದ್ದಾರೆ. ಮರಳಿ ಪಕ್ಷಕ್ಕೆ ಕರೆತರೋದಕ್ಕೆ ಅಂತ ವರಿಷ್ಠರ ಬಳಿ ಪ್ರಯತ್ನಿಸಿದ್ರು ಭಿನ್ನರು. ಆದರೆ ಉಚ್ಚಾಟನೆ ಬಳಿಕವೂ ಕೂಡ ಯತ್ನಾಳ್ ಗುಡುಕ್ತಾ ಇರುವಂತದ್ದು, ಹೇಳಿಕೆ ಕೊಡ್ತಾ ಇರುವಂತದ್ದು ನಿಲ್ತಾ ಇಲ್ಲ. ಹೀಗಾಗಿ ಯತ್ನಾಳ್ ಅವರ ಟೀಮ್ನಲ್ಲಿದ್ದಂಥವ್ರು ಏನಿದ್ರು, ರೆಬಲ್ಸ್ ನಾಯಕರೇನಿದ್ರು, ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವೆಷ್ಟೇ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರ ಹೇಳಿಕೆಗಳು ಮತ್ತೆ ಡ್ಯಾಮೇಜ್ ಉಂಟು ಮಾಡ್ತಿವೆ ಅಂತ. ಯತ್ನಾಳ್ ಅವರ ಈ ನಡೆಗೆ ದೂರವಾದ್ರ ರೆಬಲ್ಸ್ ಟೀಮ್ ಅಂತ. ಯತ್ನಾಳ್ ವಿಷಯದ ಪ್ರಸ್ತಾಪವನ್ನೇ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ ಭಿನ್ನರ ಬಳಗ. ಯತ್ನಾಳ್ ವಿಚಾರದಲ್ಲಿ ಜಾಣ ನಡೆ ಅನುಸರಿಸ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರೂ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದ್ದಾವೆ. ಏಕೆಂದ್ರೆ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಭಿನ್ನರ ಬಳಗ ವರಿಷ್ಠರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಹೇಗಾದ್ರೂ ಮಾಡಿ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳೇಬೇಕು ಅಂತ ಹಲವು ಪ್ರಯತ್ನಗಳು ನಡೀತಾ ಇತ್ತು. ಆದ್ರೆ ಯತ್ನಾಳ್ ಅವರು ಇದಕ್ಕೆ ಪೂರಕವಾಗಿ ನಡ್ಕೊಳ್ತಾ ಇರಲಿಲ್ಲ. ಬದಲಾಗಿ ಮತ್ತೆ ವರಿಷ್ಠರ ವಿರುದ್ಧ ಅಥವಾ ಸ್ವಪಕ್ಷದ ನಾಯಕರ ವಿರುದ್ಧ, ವಿಜಯೇಂದ್ರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಇದು ಭಿನ್ನರ ಬಳಗದ ನಡೆಗೆ ಮತ್ತಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ನಾವು ನೋಡಿದ್ರೆ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ, ಬಟ್ ನಮ್ಮ ಯಾವ ಪ್ರಯತ್ನಕ್ಕೂ ಕೂಡ ಯತ್ನಾಳ್ ಅವರು ಸಪೋರ್ಟಿವ್ ಆಗಿ ನಿಲ್ತಾ ಇಲ್ಲ. ಬದ್ಲಿಗೆ ಹೆಂಗ್ ಬೇಕೋ ಹಂಗ್ ನಾಲ್ಗೆ ಹರಿ ಬಿಡ್ತಾ ಇದ್ದಾರೆ. ಹೀಗಾಗಿ ನಾವೇನ್ ಮಾಡೋದಕ್ಕಾಗುತ್ತೆ ಅಂತೇಳಿ ಸೈಲೆಂಟ್ ಆಗ್ಬಿಟ್ಟಿದಾರಾ ಅಥವಾ ಸೈಲೆಂಟ್ ಆಗಿದೀವಿ ಅಂತ ನಾವು ಅನ್ಕೊಳ್ತಾ ಇರೋದು ಅವು ಬೇರೆ ಏನಾದ್ರೂ ತಂತ್ರಗಾರಿಕೆಯನ್ನ ಅನುಸರಿಸುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತ ಈ ಎರಡು ಪ್ರಶ್ನೆಗಳು ಸದ್ಯ ರೈಸ್ ಆಗ್ತಾ ಇದಾವೆ. ನೋಡ್ಬೇಕಿದೆ ಶಾಸಕ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಏನಾದ್ರೂ ಭಿನ್ನರ ಬಳಗದವರು ಟ್ರೈ ಮಾಡ್ತಿದಾರ ಅಂತಂದ್ರೆ, ಈ ಭಿನ್ನರ ಬಳಗ ಅಂತ ಬಂದಾಗ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಇರ್ಬೋದು, ಹರೀಶ್ ಅವ್ರು ಇರ್ಬೋದು, ಜೊತೆಗೆ ಪ್ರತಾಪ್ ಸಿಂಹ, ಇವರೆಲ್ಲರೂ ಕೂಡ ಇದ್ರು. ಬಟ್ ಈಗ ಅವ್ರು ಯಾರು ಎಲ್ಲೂ ಒಟ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅವಾಗೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು, ಪದೇ ಗುಪ್ತ ಸಭೆಗಳು ನಡೀತಾ ಇದ್ವು. ಆದ್ರೆ ಈಗ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದ್ರಿಂದ ಅವರ ಸಲುವಾಗಿ ಇವ್ರು ಮೀಟಿಂಗ್ ಮಾಡಿದ್ರೆ, ಅವರ ಸಲುವಾಗಿ ಇವ್ರು ಒಟ್ಟಿಗೆ ಸೇರಿದ್ರೆ ಅದು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಬೇರೆ ಏನಾದ್ರೂ ತಂತ್ರಗಾರಿಕೆಯನ್ನ ಫಾಲೋ ಮಾಡ್ತಾ ಇದ್ದಾರಾ, ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಟ್ ಯತ್ನಾಳ್ ಅವರು ಒಂಟಿ ಆದಂತಾನೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅವರು ಒಂದಷ್ಟು ಹೋರಾಟಗಳನ್ನ ಮಾಡ್ತೀನಿ ಅಥವಾ ವಕ್ಫ್ ವಿರುದ್ಧ ಹೋರಾಡ್ತೀನಿ, ಬಾಂಗ್ಲಾದಿಂದ ಬಂದಿರುವಂಥ ನಮ್ಮ ರಾಜ್ಯದಲ್ಲಿ ಇರುವಂಥವ್ರು ಏನಿದ್ದಾರೆ ಅವ್ರನ್ನ ಹೊರಗೆ ಓಡಿಸೋದಕ್ಕೆ ಅಂತ ಟ್ರೈ ಮಾಡ್ತೀವಿ, ಇಷ್ಟೆಲ್ಲ ಒಂದಷ್ಟು ಹೋರಾಟಕ್ಕೆ ಅಂತ ಇಳಿದಿದ್ರು ನಿಜ. ಬಟ್ ಅದು ಯಾವ ರೀತಿನೂ ಆಕ್ಟಿವ್ ಆದಂತೆ ಕಾಣಿಸ್ತಾ ಇಲ್ಲ ಯತ್ನಾಳ್ ಅವರು. ಎಲ್ಲಿ ಹೋದ್ರು ಬಂದ್ರು ವಿಜಯೇಂದ್ರ ವಿರುದ್ಧ ಅಥವಾ ಯಡಿಯೂರಪ್ಪನವ್ರ ವಿರುದ್ಧ ಹೇಳಿಕೆ ಕೊಡ್ತಾರೆ ಬಿಟ್ರೆ ಅವ್ರು ಮಾಡುವಂಥ ಕೆಲಸಗಳು ವರಿಷ್ಠರ ಗಮನ ಸೆಳೀತಾ ಇಲ್ಲ. ಮತ್ತೊಂದು ಕಡೆ ಅವರ ಭಿನ್ನರ ಬಳಗದಲ್ಲೇ ಅಂದರೆ ರೆಬಲ್ಸ್ ಆದಂಥ ತಂಡದಲ್ಲೇ ಇದ್ದಂಥವ್ರು ಏನಿದ್ದಾರೆ ಅವರು ಕೂಡ ಯತ್ನಾಳ್ ಅವರನ್ನ ಮಾತನಾಡಿಸೋ ಅಥವಾ ಅವ್ರು ಉಸಾಬರಿಗೆ ಹೋಗುವಂಥ ಪ್ರಯತ್ನಗಳು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ಇವ್ರ ಜೊತೆಗೆ ನಾವು ಗುರುತಿಸ್ಕೊಂಡ್ರೆ ನಮಗೆ ಸಿಗಬೇಕಾದಂಥ ಅವಕಾಶಗಳು ಸಿಗದೇ ಇದ್ರೆ ಹೇಗೆ, ಯಾಕೆ ಬೇಕಪ್ಪ ಅಂತೇಳಿ ಇವರು ಉಸಾಬರಿನೇ ಬೇಡ ಅಂತ ದೂರ ಇದ್ದಾರಾ ಅಥವಾ ಸೈಲೆಂಟ್ ಆಗಿದ್ಕೊಂಡೆ ಬೇರೆ ಏನಾದರೂ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರಾ, ಅದನ್ನು ಕೂಡ ನೋಡಬೇಕಿದೆ. ಬಟ್ ಯತ್ನಾಳ್ ಅವರು ಬಿಜೆಪಿಗೆ ನಾನು ಸೇರ್ಪಡೆ ಆದರೆ ಬಿಜೆಪಿಗೇನೆ, ಬಟ್ ಕಾಂಗ್ರೆಸ್ಗೂ ಹೋಗಲ್ಲ, JDSಗೂ ಹೋಗಲ್ಲ, ನಾನು ಬೇರೆ ಪಕ್ಷನೂ ಕಟ್ಟಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ನೋಡೋಣ ಭಿನ್ನರ ನಡೆ ಹೇಗಿರುತ್ತೆ. ಸೈಲೆಂಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಯತ್ನಾಳ್ ಅವ್ರ ಪರವಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಂತ ಯತ್ನಾಳ್ ಅವರ ಪರವಾಗಿ ತಂತ್ರಗಾರಿಕೆ ಹೆಣಿತಿದ್ದಾರಾ ಅದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಬಟ್ ಯತ್ನಾಳ್ ಅವರು ಮಾತ್ರ ತಮ್ಮ ನಾಲಿಗೆಗೆ ಬ್ರೇಕ್ ಹಾಕ್ತಾ ಇಲ್ಲ. ಅವರ ಒಂದೊಂದು ಹೇಳಿಕೆಗಳು ಕೂಡ ಭಿನ್ನರ ಬಳಗ ಎಷ್ಟೇ ಬಿಜೆಪಿಗೆ ಮತ್ತೆ ಯತ್ನಾಳ್ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಟ್ರೈ ಮಾಡಿದ್ರು ಅದಕ್ಕೆ ಮತ್ತೆ ತಡೆ ಆಗ್ತಾ ಇದೆ.